ಮಡಿಕೇರಿ ಕಡೆ ಮಾಡುವಂಥ ಆಟಿ ಪಾಯಸ ಇವತ್ತು ಮೊದಲ ಬಾರಿಗೆ ನಾನು ಮಾಡಿದ್ದೇನೆ. ನಮಗೆ ತುಂಬ ಬೇಕಾದವರೊಬ್ಬರು ಈ ಆಟಿ ಸೊಪ್ಪನ್ನು ಕೊಟ್ಟಿದ್ದಾರೆ. ಅವರು ಮಡಿಕೇರಿ ಕಡೆಯಲ್ಲಿ ಇದ್ದ ಕಾರಣ ಈಗ ಅದನ್ನು ಇಲ್ಲಿಯೇ ಮಂಗಳೂರು ಕಡೆ ಬೆಳೆಸಿದ್ದಾರೆ. ನಮ್ಮೂರಿನಲ್ಲೂ ಕೂಡ ಬೆಳೆಸಿದ್ದಾರೆ. ಎಲ್ಲ ಸೊಪ್ಪನ್ನು ದಂಟು ಸಮೇತ ಕ್ಲೀನ್ ಮಾಡಿಕೊಂಡು ಉಪಯೋಗಿಸಬೇಕು. ದಂಟು ಹಾಕದೇ ಇದ್ದರೆ ಆ ಬಣ್ಣ ಬರುವುದಿಲ್ಲ ಅಂತ ಕೂಡ ಹೇಳ್ತಾರೆ. ಎಳೆಯ ಚಿಗುರುಗಳನ್ನು ಬಳಸಿದರೂ ಕೂಡ ಕೆಲವೊಮ್ಮೆ ಬಣ್ಣ ಬರುವುದಿಲ್ಲ ಅಂತೆ. ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸಬೇಕು. ಸುಮಾರೊಂದು ಅರ್ಧ ಗಂಟೆ ಕುದಿಸಿದ್ದೇನೆ. ಹೀಗೆ ಜೋರಾಗಿ ಕುದಿಯುವಾಗ ಇದರ ಪರಿಮಳ ಮನೆ ತುಂಬ ಘಮ್ ಅಂತ ಬರ್ತಾ ಇರ್ತದೆ. ಹಾಗೆ ಕುದಿ ಬಂದಾಗಲೇ ಈ ನೀರಿನ ಬಣ್ಣ ನೇರಳೆ ಬಣ್ಣಕ್ಕೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಹೀಗೆ ನೀಲಿಯಾಗಿ ಇರ್ತದೆ. ಚೆನ್ನಾಗಿ ಕುದಿ ಬಂದ ನಂತರ ಸೋಸಿಕೊಂಡು ನೀರನ್ನು ಪ್ರತ್ಯೇಕ ಮಾಡಿಕೊಳ್ಳೋದು. ನಂತರ ಈ ನೀರಿಗೆ ಅಕ್ಕಿಯನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಇಷ್ಟು ನೀರಿನಲ್ಲಿ ಸುಮಾರು 1 ದೊಡ್ಡ ಗ್ಲಾಸ್ ಅಕ್ಕಿ ಬೇಯ್ತದೆ, ಅಷ್ಟು ಹಾಕ್ಕೊಂಡಿದ್ದೇನೆ. ಅಕ್ಕಿ ಬೇಯುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಬೆಂದ ಮತ್ತೆ ಅದರ ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲ, ಮತ್ತು ಬೆಲ್ಲ ಕರಗಿದ ನಂತರ ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಂತರ ಕೊನೆಯಲ್ಲಿ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು, ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ, 3-4 ಚಮಚದಷ್ಟು. ಇದನ್ನೊಮ್ಮೆ ಮಿಕ್ಸ್ ಮಾಡಿದರೆ ಆಟಿ ಪಾಯಸ ತಯಾರಾಗಿದೆ. ಮೊದಲ ಬಾರಿ ಮಾಡಿದಂಥ ಆಟಿ ಪಾಯಸದ ಘಮ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಕೂಡ ಇದನ್ನು ಮನೆಯಲ್ಲಿ ತಯಾರಿ ಮಾಡ್ತಾ ಇದ್ದೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು.